ಅನ್ನದ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡುವಂತಹ ಒಂದು ಸಾಂಬಾರ್ ಅಥವಾ ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಯಾರು ಬೇಕಿದ್ರೂ ಮಾಡ್ಬೋದು. ತುಂಬ ಸುಲಭ, ಮಸಾಲೆ ಹುರಿಯಂಗಿಲ್ಲ, ರುಬ್ಬಂಗಿಲ್ಲ. ಹೇಗೆ ಮಾಡೋದು ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇಲ್ಲಿ ನಾನು ಅರ್ಧ ಕಪ್ಪಿನಷ್ಟು ತೊಗರಿಬೇಳೆಯನ್ನು ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹೆಚ್ಚಿದಂತಹ 2 ಈರುಳ್ಳಿ, ಹೆಚ್ಚಿದಂತಹ 2 ಟೊಮೆಟೊ, ಖಾರಕ್ಕೆ ಒಂದು 3-4 ಹಸಿಮೆಣಸು, ಜಾಸ್ತಿ ಬೇಕು ಅಂದರೆ ಕಡಿಮೆ, ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಹೆಚ್ಚಿದಂತಹ 2 ಬದನೆಕಾಯಿ ಹಾಕ್ತಾಯಿದ್ದೀನಿ. ಒಂದು 3-4 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೇನೆ. ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೇನೆ. ಮತ್ತು 1 ಚಮಚದಷ್ಟು ಧನಿಯಾ ಪುಡಿ ಅಥವಾ ಕೊತ್ತಂಬರಿ ಪುಡಿ, 2 ದೊಡ್ಡ ಚಮಚದಷ್ಟು ತೆಂಗಿನಕಾಯಿ ತುರಿ ಮತ್ತು 2 ದೊಡ್ಡ ಚಮಚದಷ್ಟು ಹುಣಸೆ ಹಣ್ಣಿನ ರಸ. ಎಲ್ಲದನ್ನು ಒಟ್ಟಿಗೆ ಹಾಕಿ ನಾವು ಇವಾಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೂಗಿಸ್ಕೊಂಡ್ಬಿಡೋದು. ಎಲ್ಲ ಹದವಾಗಿ ಬೇಯಬೇಕು. ಹೆಸರು ಇದ್ರದ್ದು ಮಸ್ಕಾಯಿ ಅಂತ. ನನ್ನ ಫ್ರೆಂಡಿಂದ ಕಲ್ತಿರೋವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದಂತೂ ತುಂಬ ಸುಲಭ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ ಇದನ್ನು ಕೂಗಿಸ್ಕೊಳ್ತೀನಿ. ನೋಡಿ, ನಾವೀಗ ಬೇಯಿಸ್ಲಿಕ್ಕಿಟ್ಟಂತಹ ಆ ಟೊಮ್ಯಾಟೊ, ಈರುಳ್ಳಿ, ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಎಷ್ಟು ಸಾಧ್ಯನೋ ಅಷ್ಟು ಮೆತ್ತಗೆ ಇದನ್ನು ಬೇಯಿಸ್ಕೊಳ್ಳಿ. ಬೇಳೆ ಸಹ ಹದವಾಗಿ ಮೆತ್ತಗೆ ಬೇಯಬೇಕು. ಈಗ ಬೇಯಿಸಿದಂತಹ ನೀರೇನಿದೆ, ಆ ಕಟ್ಟೇನಿದೆ, ಅದನ್ನು ಬಸ್ಕೊಂಡು ಬಿಡೋಣ. ಇದನ್ನು ಕಡೆಗೆ ನಮಗೆ ಮತ್ತೆ ಹುಳಿಗೆ ಹಾಕಲಿಕ್ಕಿದೆ. ಮೊದಲಿಗೆ ಇದನ್ನು ಬೇರ್ಪಡಿಸ್ಕೋಬೇಕಾಗತ್ತೆ. ಈಗ ನಾವು ಬೇಯಿಸಿದಂತಹ ಬೇಳೆ, ಟೊಮ್ಯಾಟೊ, ಬದನೆಕಾಯಿ ಎಲ್ಲ ಇದೆಯಲ್ಲ, ಅದನ್ನು ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಮಸಿಬೇಕು. ಅದರಿಂದನೇ ಇದಕ್ಕೆ ಮಸ್ಕಾಯಿ ಅಂತ ಹೇಳೋದು. ಹಾಗಂತ ಮಿಕ್ಸರ್ ಜಾರ್ನಲ್ಲೆಲ್ಲ ಹಾಕಿ ರುಬ್ಕೊಬಿಡ್ಬೇಡಿ, ಅದೊಂಥರ ಅಂಟಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಈ ರೀತಿ ಮಸಿಯುವಂತಹ ಏನಿರುತ್ತೆ ಅದರಲ್ಲಿ ನಾವು ಈ ರೀತಿ ಮಸಿಬೇಕಾಗತ್ತೆ ಪೂರ್ತಿಯಾಗಿ. ಅಂದರೆ ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂಚೂರು ಪೀಸಸ್ ಥರ ಇರಬಾರ್ದು, ಅಲ್ಲಲ್ಲಿ ಸಣ್ಣ ಸಣ್ಣ ಪೀಸ್ಗಳು ಇರಬೇಕು. ಆ ರೀತಿ ಇದನ್ನು ಮಸಿಬೇಕಾಗತ್ತೆ. ಪೂರ್ತಿಯಾಗಿ ನಾನಿವಾಗ ಮಸ್ಕೊಂಡಿದ್ದೀನಿ. ಈಗ ಬೇಯಿಸಿದಂತಹ ಕಟ್ಟೇನಿದೆ, ನೀರೇನಿದೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ತುಂಬ ತೆಳುವಾಗಿ ಇರಬಾರ್ದು, ತುಂಬ ಗಟ್ಟಿಯೂ ಇರಬಾರ್ದು. ಈ ರಾಗಿ ಮುದ್ದೆ ಜೊತೆ ಎಲ್ಲ ಅದ್ದಿಸಿ ತಿನ್ನುವಷ್ಟು ತೆಳುವಾಗಿ ಇರಬೇಕು. ತುಂಬ ಗಟ್ಟಿ ಇದ್ದರೆ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಳ್ಬೋದು. ಈಗ ಒಲೆ ಮೇಲೆ ಇಟ್ಟು ಮತ್ತೆ ಒಂಚೂರು ಉಪ್ಪು, ಸಪ್ಪೆ ಅನ್ನಿಸ್ತಾ ಇದೆ, ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ. ಬೆಂದಿರೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ ಅದಕ್ಕೆ. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡೋಣ. ಈಗ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರುವಂತಹ ಒಗ್ಗರಣೆಗೆ ಅರ್ಧ ಚಮಚ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಮುರಿದಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ಸಾಂಬಾರಿಗೆ ಕೊಟ್ಟರೆ ರುಚಿಯಾಗಿರುವಂತಹ ಮಸ್ಕಾಯಿ ಹಳ್ಳಿ ಶೈಲಿಯಲ್ಲಿ ತಯಾರಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಇದೆ, ಯಾರು ಬೇಕಿದ್ರೂ ಮಾಡ್ಬೋದು. ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.